ಅಂದರೆ ನೀನು ಮೊದಲಿದ್ದಾಗಿಲ್ವಲ್ಲ, ಅದಕ್ಕೆ ಹೇಳ್ದೆ. ಮೊದಲಿದ್ದ ಹಾಗಿಲ್ವಾ? ನನಗೇನಾಗಿದೆ? ನಾನು ಹೇಗಿರಬೇಕು? ಲೈವ್ಲಿ ಆಗಿರಬೇಕು ಅಂತ, ಹೈಲಿ ಎನರ್ಜೆಟಿಕ್ ಆಗಿ ಮಾತಿಗೂ ಕೌಂಟರ್ ಕೊಟ್ಕೊಂಡು ಪಾದರಸಿ ಥರ ಚುರುಕಾಗಿರ್ಬೇಕು ಅಂತ. ಐ ವಾಂಟ್ ಮೈ ಬಜರ್ ಬ್ಯಾಕ್, ಐ ವಾಂಟ್ ಮೈ ಬಜರ್ ಬ್ಯಾಕ್, ಐ ವಾಂಟ್ ಮೈ ಡಿಜೆ ಬ್ಯಾಕ್. ನೋಯ್ತಿದೆ. ವಾಟ್? ಕೈ ನೋಯ್ತಿದೆ. ಐಮ್ ಸಾರಿ, ಐ ಜಸ್ಟ್ ಮೆಂಟ್ ಟು ಸೇ ನೀನು ಮೊದಲಿನ ಥರ ಇರುವಂತ ಅಷ್ಟೇ. ಸರಿ. ಅಯ್ಯೋ ಓಕೆ. ನೀವೇ ಬೈಕೊಂಡ್ರಿ ಅನ್ಸುತ್ತೆ. ನಾನು ಯಾಕೆ ನಿನ್ನ ಬೈಕೊಳ್ಳಿ? ನಿನಗೇನು ಆಗಿಲ್ಲ ತಾನೆ? ಕನ್ಫರ್ಮಾ? ನಮ್ಗೇನಾಗುತ್ತೆ? ನಿಮ್ಮ ಗ್ಲಾಸ್ ಉಳ್ಕೋತು ಅಷ್ಟೇ. ಇದು ಕಲ್ಲಿದ್ದಾಗೆ. ಸೆಂಟ್ರಲ್ಲಿ ಕೈ ಇಟ್ಟೋರು ನೀವು. ಕೈಗೇನಾದ್ರೂ ಆಯ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು. Something is wrong for sure. ಈಗ ಕಾಮಾದ್ರ ಬಾಸ್. ಕಾಂತ, ಗಜಾನನಂ ಭೂತಗಣಾತಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ರೀ ತಗೊಳ್ಳಿ ಮಂಗಳಾರತಿ. ನಾಳೆಯಿಂದ ರಜೆ ಹಾಕಿದ್ದೀರಾ ಅಲ್ವಾ? ನಾಳೆಯಿಂದನಾ? ಯಾಕೆ? ಏನು ಹೀಗೆ ಕೇಳ್ತಿದ್ದೀರಾ? ಮದುವೆ ಕೆಲಸ ಎಲ್ಲ ಶುರು ಆಗೋದು ಬೇಡವಾ? ಶುರು ಆಗದ? ಅದಕ್ಕಿನ್ನೂ ಟೈಮ್ ಇದೆ ಅಲ್ವಾ? ಎಲ್ರಿ ಟೈಮ್ ಇದೆ. ಬಟ್ಟೆ ತಂದಿದ್ದಾಯ್ತು, ಅದನ್ನು ತಗೊಂಡೋಗಿ ಇವತ್ತೇ ಟೈಲರ್ ವಸಂತಂಗೆ ಕೊಟ್ಟು ಬೇಗ ಕೊಡು ಅಂತ ಹೇಳ್ಬಿಟ್ಟು ಬರಬೇಕು. ಅದನ್ನೆಲ್ಲ ನೀನು ಮಾಡ್ತೀಯಲ್ಲ ಪರಿ, ಅದಕ್ಕೆ ನಾನು ಯಾಕೆ ರಜೆ ಹಾಕಬೇಕು? ನಿಮ್ಗೇನೋ ಆಗಿದೆ ರೀ. ಟಪ್ಪರ್ದವ್ರಿಗೆ ಹೇಳಬೇಕು, ಅಡುಗೆಯವ್ರಿಗೆ ಹೇಳಬೇಕು, ಡೆಕೋರೇಷನ್ ಅವ್ರನ್ನ ಬರೋಕ್ಕೆ ಹೇಳಬೇಕು. ಮದುವೆ ಸೀಸನು ರೀ, ಆಮೇಲೆ ಯಾರೂ ಸಿಗಲ್ಲ. ವೇದಾಂತ್ ಏನು ಹೇಳಿದಾನೆ ನೆನಪಿಲ್ವಾ ನಿನಗೆ? ಪಾಪ ವೇದಾಂತ್, ನೀವು ಮದುವೆ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಹುಡುಗಿನ ಕಳಿಸ್ಕೊಟ್ರೆ ಸಾಕು ಅಂತ ಹೇಳಿದ್ದಾನೆ. ಆದರೆ ಹಾಗೆ ಮಾಡೋಕ್ಕಾಗತ್ತಾ? ಬೀಗ್ರೇನಂತಾರೋ ಒಂದ್ಸಲ ಅವ್ರ ಹತ್ರನೂ ಮಾತಾಡಿ ನೋಡಿ. ಆಯ್ತು ಮಾರಾಗಿತ್ತೆ, ಏನಾದರೂ ಒಂದು ನಿನ್ನ ತಲೆ ಒಳಗೆ ಹೋಗ್ಬಿಟ್ರೆ ಮುಗೀತು, ರಾಗವರೆಗೂ ಬಿಡೋದಿಲ್ಲ. ನೀನು ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ಮಾಡ್ತೀನಿ. ಏನಪ್ಪ ನೀನು ಬೆಳಗ್ಗೆ ಹೇಳಿದೆ ಹೊರಟೋಗಿದ್ಯಾ, ತಿಂಡಿನೂ ತಿಂದಿಲ್ಲ. ನಡಿ ಏನಾರು ತಿನ್ನಿವಿ. ಅಮ್ಮ ಒಂದು ನಿಮಿಷ ತಗೊಳ್ಳಿ. ಏನಪ್ಪ ಇದು? ಮ್ಯಾಗ್ಝಿನ್ ಏಜೆನ್ಸಿಯವರು ಕೆಲಸದಿಂದ ಬಿಡಿಸ್ಬಿಟ್ರು. ಯಾಕಂತಪ್ಪ, ಏನಾಯ್ತು? ಏನಿಲ್ಲ ಬಿಡಿ ಅಮ್ಮ, ಅವ್ರ ಋಣ ಅಷ್ಟೇ ಅಂದ್ಕೊಂಡ್ರೆ ಆಯಿತು. ಅದು ಸರಿ, ಆದರೆ ಇದ್ದಕ್ಕಿದ್ದ ಹಾಗೆ ಕೆಲಸದಿಂದ ಬಿಡಿಸೋದು ಅಂದ್ರೆ ಏನು? ಏನು ಮಾಡೋಕ್ಕಾಗುತ್ತೆ ಅಂಕಲ್, ಕೆಲವ್ರು ಹಾಗೇ ಅಲ್ವಾ? ಇಲ್ಲ ಕಣೋ, ನೀನೇನು ಮುಚ್ಚಿಡ್ತಿದ್ಯಾ ಅಂತ ಅನ್ನಿಸ್ತಿದೆ. ನಿಜ ಹೇಳು. ಹೇಳಿದ್ರು ಪರವಾಗಿಲ್ಲ. ನಮ್ಮ ಮನೇಲಿ ಮದುವೆ ಇದೆ, ಸ್ವಲ್ಪ ಅಡ್ವಾನ್ಸ್ ಕೊಡಿ ಅಂತ ಕೇಳಿದೆ ಅಂಕಲ್. ಅದಕ್ಕೆ ಅವರು ನೀವು ಮಾಡೋ ಕೆಲಸ ಅಷ್ಟರಲ್ಲೇ ಇದೆ, ಇದನ್ನು ತಗೊಂಡು ಹೋಗ್ತಾ ಇರೋ, ಸಲಿಗೆ ಕೊಟ್ಟರೆ ಸಾಲ ಕೇಳ್ತೀಯಾ ಅಂತ ಬೈದು ಕಳಿಸ್ಬಿಟ್ರು. ಈ ದುಡ್ಡನ್ನು ನನಗೆ ಯಾಕಪ್ಪ ಕೊಡ್ತಿದ್ಯಾ? ನೀನೇ ಇಟ್ಕೋ. ಅಮ್ಮ, ನಿಮ್ಗಲ್ದೆ ಇನ್ಯಾರಿಗೆ ಕೊಡಲಿ? ನನಗೆ ಮನೇಲಿರೋದಕ್ಕೆ ಜಾಗ ಕೊಟ್ಟಿದ್ದೀರಾ, 3 ಹೊತ್ತು ಊಟ ಕೊಡ್ತೀರಾ, ನನಗೆ ಬರೋ ಸಂಬಳ ಎಲ್ಲ ನಿಮಗೆ ಸೇರಬೇಕು. ಇನ್ನು ಅದನ್ನು ಕೊಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದೇ ಬೇಜಾರು. ಕಷ್ಟಗಳೆಲ್ಲ ಒಳ್ಳೆಯವ್ರಿಗೆ ಕಣಪ್ಪ ಬರೋದು.
ನೀನು ತಲೆ ಕೆಡಿಸ್ಕೋಬೇಡ. ನೀಯತ್ ಬಿಡಬೇಕು, ತಪ್ಪದಾರಿ ಹಿಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಳ್ಳೆಯವ್ರಿಗೆ ಕಷ್ಟ ಬರೋದು ಅಂತ ಆದರೆ ಯಾಕೆ ಒಳ್ಳೆಯವರಾಗಿರಬೇಕು? ಕೆಟ್ಟವ್ರ ಥರ ನಾವು ಆರಾಮಾಗಿರ್ಬೋದಲ್ವಾ? ಪರೀಕ್ಷೆ ಆರಾಮ ಮತ್ತು ಕಷ್ಟದ್ದಲ್ಲಪ್ಪ, ಒಳ್ಳೆಯದು ಮತ್ತು ಕೆಟ್ಟದ್ರದ್ದು. ಆರಾಮಾಗಿರಬೇಕು ಅಂದರೆ ದಾರಿಗಳು ಹಲವಾರು, ಆದರೆ ಒಳ್ಳೆಯವನಾಗಿರಬೇಕು ಅಂದರೆ ದಾರಿ ಒಂದೇ, ಅದು ಕಷ್ಟದ್ದು. ಯೋಚನೆ ಮಾಡಬೇಡ, ಏನಾದರೂ ಒಂದು ಮಾಡೋಣ. ರೀ, ರಜತ್ ಮರಿಬೇಡಿ. ಅಮ್ಮ ತಗೊಳ್ಳಿ. ಬೇಡ ಅಂತ ಹೇಳಿದ್ನಲ್ಲಪ್ಪ. ಮನೆ ಬಿಟ್ಕೊಳ್ಳಿ. ಬಾಸ್, ನಿಮ್ಮ ತಂಗಿ ಮನೆಯಿಂದ ಊಟ ಬಂದಿದೆ, ಅವರೇ ಅವ್ರ ಕೈಯಾರೆ ಖುದ್ದಾಗಿ ಮಾಡಿದಾರಂತೆ, ತರಿಸ್ಲಾ? ಬೇಡ, ನನಗೀಗ ಅವಳು ಕಳಿಸಿರೋ ಊಟ ಮಾಡೋದಕ್ಕೆ ಮನಸ್ಸಿಲ್ಲ. ಮನ್ಸೆಲ್ಲ ಬೇರೆ ಕಡೆನೇ ಇದೆ. ಅಮೂಲ್ಯ ಮೇಡಮ್ ಎದುರಿಗೆ ಬಂದರೆ ಮನಸ್ಸು ಕನಸು ಎಲ್ಲ ಸರಿ ಹೋಗುತ್ತೆ ಬಿಡಿ. ಬೇಡ ಅಂತ ಹೇಳ್ದೆ ತಾನೆ, ಮತ್ತೇನು ಯೋಚನೆ ಮಾಡ್ತಿದ್ದೀರಾ? ಇದರಲ್ಲಿ ಯೋಚನೆ ಮಾಡೋಕ್ಕೇನಿದೆ ಬಾಸ್, ನಿಮಗೆ ಲಕ್ಕಿಲ್ಲ ಅಷ್ಟೇ. ನಿಮ್ಮ ತಂಗಿ ಸೂಪರಾಗಿ ಅಡುಗೆ ಮಾಡ್ತಾರೆ, ನಾವು ಅದರಲ್ಲಿ ಒಂದೇ ಒಂದು ಚಿಟ್ಕಿನೂ ಉಳಿಸಲ್ಲ, ತಿಂದು ತೇಗಿ ಪಾತ್ರೆನೂ ಬಿಡಲ್ಲ ಬಿಡಿ. ಹಾಯ್ ವೇದಾಂತ್. ಏನಿದಲ್ಲ? ನನ್ಗೆ ಯಾಕೋ ಇವತ್ತು ನಿಮಗೆ ಮನೆ ಊಟ ಇಷ್ಟ ಆಗಲ್ಲ ಅಂತ ಸಿಕ್ಸ್ ಸೆನ್ಸ್ ಹೇಳಿತ್ತು. ನೀವು ಡಲ್ ಆಗಿದ್ದೀರಲ್ವಾ, ಅದಕ್ಕೆ ನಿಮಗೋಸ್ಕರ ಥಾಯ್ ಫುಡ್ ತರಿಸಿದ್ದೀನಿ, ಜಸ್ಟ್ ಟು ಮೇಕ್ ಯು ಫೀಲ್ ಬೆಟರ್. ನನಗೆ ಇವತ್ತು ಊಟನೇ ಬೇಕಾಗಿಲ್ಲ. ಯಾಕೆ ಯಾರಿಗೂ ಇದು ಅರ್ಥ ಆಗ್ತಿಲ್ಲ? ನನ್ನ ಚಿಕ್ಕ ಮಗುನ ಫೋರ್ಸ್ ಮಾಡಿ ತಿನ್ಸ್ಕೊಳ್ಳೋದಕ್ಕೆ. ಜಸ್ಟ್ ಟೇಕ್ ಆಲ್ ದಿಸ್ ಅಂಡ್ ಲೀವ್. ಛೇ, ಏನು ಮಾಡಿದ್ರು ಇವನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಸಚ್ಚ ಬೇಬಿ. ಗತಿಬೇಡ